ಬ್ಯಾಕ್ ಟು ದೇವಿಕಾ ಬ್ಯೂಟಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಮೇಕಪ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ, ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ರೆಡಿ ಆಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಜನ ವ್ಯೂವರ್ಸ್ ನನ್ನ ಮೇಕಪ್ ವಿಡಿಯೋಸನ್ನು ತುಂಬ ಇಷ್ಟಪಟ್ಟಿದ್ದೀರಾ, ಹಾಗಾಗಿ ಈ ಹಬ್ಬಕ್ಕೂ ಒಂದು ಮೇಕಪ್ ವಿಡಿಯೋ ಇರಲಿ ಅಂದ್ಬಿಟ್ಟು ಸೊ ನಾನು ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಯಾವ್ಯಾವೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಹಾಗೆ ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಹೊಸದಾಗಿ ಯಾರನ್ನು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಯಾರೆಲ್ಲ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಸಂಕ್ರಾಂತಿ ಹಬ್ಬ ಅಂದರೆ ವರ್ಷದ ಮೊದಲನೇ ಹಬ್ಬ, ಹುಡುಗಿರಿಗೆಲ್ಲ ತುಂಬ ಇಷ್ಟವಾದ ಹಬ್ಬ. ಏಕೆಂದರೆ ಚೆಂದ ರೆಡಿ ಆಗಿಬಿಟ್ಟು ಸೊ ಎಳ್ಬಿರೋದು, ಮನೆಗೆ ಹೋಗಿ ಸೊ ಚೆಂದ ಸೀರೆ ಉಟ್ಕೊಳ್ಳೋದು, ಚೆಂದ ಲೆಹೆಂಗಾ ಹಾಕ್ಕೊಳ್ಳೋದು, ಇದೆಲ್ಲ ಕಾಮನ್ ಆಗಿರುತ್ತೆ. ಸೊ ಹುಡುಗಿರಿಗೆ ಒಂದು ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು. ಏಕೆಂದರೆ ಅವ್ರಿಗೆ ಇಷ್ಟ ಆಗಿರೋ ಥರ ಜ್ಯುವೆಲರೀಸ್ ಹಾಕ್ಕೊಂಡು ಇಷ್ಟ ಆಗೋ ಥರ ರೆಡಿಯಾಗಿ ಮನೆಗೆ ಹೋಗಿ ಎಳ್ಬಿರ್ಬಿಟ್ಟು ಬರೋದು ಒಂಥರ ಚೆನ್ನಾಗಿರುತ್ತೆ. ಇನ್ಕ್ಲೂಡಿಂಗ್ ನನಗೂ ಕೂಡ ತುಂಬಾ ಇಷ್ಟ ಈ ಸಂಕ್ರಾಂತಿ ಹಬ್ಬ. ಹಾಗಾಗಿ ನಾನು ರೆಡಿಯಾಗಿ ನಿಮಗೆ ತೋರಿಸೋಣ ಅಂತ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾವ ಥರ ರೆಡಿ ಆಗ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಅಂತ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಸ್ಕಿನ್ ಕೇರ್ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ. ಸೊ ಸ್ಕಿನ್ ಕೇರ್ಗೂ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮೊದಲಿಗೆ ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ ಅವ್ರದ್ದು ರೈಸ್ ವಾಟರು, ನಯಾಸಿನಮೈಡ್ ರೈಸ್ ವಾಟರು. ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ದಿನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು, ಬಟ್ ಇವಾಗ ಓಕೆ ಚೆನ್ನಾಗಿದೆ, ಸೂಟ್ ಆಗೋ ತನಕ ಹಂಗೆ ಅನ್ಸುತ್ತೆ ಅಷ್ಟೇ. ನೀವು ಮೇಕಪ್ ಮಾಡ್ತೀರಾ ಅಂದಾಗ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್. ಸೊ ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಯಾವುದೇ ಪ್ರಾಡಕ್ಟ್ ಹಾಕಿದ್ರು 1 ಮಿನಿಟ್ ಆದ್ರೂ ಅದು ಸ್ಕಿನ್ಗೆ ಅಬ್ಸರ್ವ್ ಆಗೋದಕ್ಕೆ ಬಿಡಿ. ಸಡನ್ನಾಗಿ ಮೇಲಿಂದ ಮೇಲೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದು ಅಷ್ಟು ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗೋಲ್ಲ. ಹಾಗೆಯೇ ನಿಮ್ಗೆ ರಿಸಲ್ಟ್ ಸಿಗಬೇಕು ಅಂದರೆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ, ಅಟ್ಲೀಸ್ಟ್ ಅದು ಸ್ಕಿನ್ಗೆ ಅಬ್ಸರ್ವ್ ಆಗೋ ತನಕ ಬಿಡಿ. ಇವಾಗ ಸೊ ನಾನು ಮೇಕಪ್ ಮಾಡಿ ತೋರಿಸ್ತಾ ಇರೋದನ್ನ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಜಸ್ಟ್ ಬೇಗ ಲೇಟ್ ಆಗುತ್ತಲ್ಲ, ಅದಕ್ಕೆ ಜಸ್ಟ್ ಈಗ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಸೊ ಟೋನರ್ನ ಯೂಸ್ ಮಾಡೋದ್ರಿಂದ ಪೋಸ್ನ ಮಿನಿಮೈಸ್ ಮಾಡುತ್ತೆ, ಹಾಗೆ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಸ್ಕಿನ್ ಕೇರಲ್ಲಿ ಸೊ ಮಸಾಜ್ ನೀವು ಟೋನರ್ನ ಯೂಸ್ ಮಾಡೋದು ಒಳ್ಳೆಯದು. ಸೊ ನಾನಿವತ್ತು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇರೋದು ಎಮುಲಿನ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನನಗೆ ಇದು ತುಂಬ ಇಷ್ಟ ಆಗ್ತಾಯಿದೆ ಮಾಯ್ಶ್ಚರೈಸರು. ಅದರಲ್ಲೂ ಎಕ್ಸ್ಪೆಷಲಿ ಈ ವಿಂಟರ್ಗಂತೂ ಇದು ತುಂಬ ಚೆನ್ನಾಗಿದೆ. ಸಮ್ಟೈಮ್ಸ್ ವಿಂಟರ್ಗೆ ಎಂಥ ಸ್ಕಿನ್ ಆದರೂ ಸ್ಕಿನ್ ಡ್ರೈ ಆಗ್ತಾ ಇರುತ್ತಲ್ವ, ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನು ಮಾಯ್ಶ್ಚರೈಸರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಹೈಡ್ರೇಟಿಂಗ್ ಕೊಡುತ್ತೆ ಸ್ಕಿನ್ಗೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ ಇದು ಹಾಕಿದ ತಕ್ಷಣ ಕ್ರೀಮ್ನ ಅಂತ. ಸೊ ಕ್ರೀಮ್ ಏನಾದರೂ ಓಡಿದ್ರೆ ಹಾಗೆ ನಾನು ಕೈಗೆಲ್ಲ ಹಿಂಗೆ ಮಾಡ್ಕೊತೀನಿ. ಸೊ ಯಾವುದೇ ಕ್ರೀಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇದು ಇವಾಗ ನೀಟಾಗಿ ಅಬ್ಸರ್ವ್ ಆಗಿದೆ. ಸೊ ನಾನಿವಾಗ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಬಂದ್ಬಿಟ್ಟು ನಾನು NYB ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಯೂಸ್ ಮಾಡೋ ಉದ್ದೇಶ ಇಷ್ಟೇ. ಸೊ ಕೆಲವೊಬ್ಬೊಬ್ಬರಿಗೆ ಮೇಕಪ್ ಹಾಕಿದ ತಕ್ಷಣ ಅವ್ರಿಗೆ ಸ್ಕಿನ್ ಪಿಂಪಲ್ ಆಗುತ್ತೆ, ಸೊ ಕೆಲವೊಂದೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದಾಗಬಾರ್ದು ಅಂದರೆ ನೀವು ಪ್ರೈಮರ್ನ ಯೂಸ್ ಮಾಡಿ, ಮತ್ತು ಫೌಂಡೇಶನ್ನು ಕೂಡ ನೀಟಾಗಿ ಬ್ಲೆಂಡ್ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ಗೆ ಒಂದು ಕವರ್ ಥರ ಇದು ವರ್ಕ್ ಮಾಡುತ್ತೆ. ಸೊ ನೀವೇನೇ ಫೌಂಡೇಶನ್ ಹಾಕಿರಲಿ, ಏನೇ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದು ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಪೋರ್ಸ್ನೆಲ್ಲ ಕವರ್ ಮಾಡುತ್ತೆ ಇದು. ಸೊ ಏನಾಗುತ್ತೆ, ಇದನ್ನು ಹಾಕ್ತಾನೆ ನೀವು ಡೈರೆಕ್ಟಾಗಿ ಫೌಂಡೇಶನ್ ಹಾಕ್ಬಿಟ್ರೆ ಆ ಪೋರ್ಸ್ ಒಳಗಡೆ ಎಲ್ಲ ಏನಾಗುತ್ತೆ, ಫೌಂಡೇಶನ್ ಹೋಗಿ ಕುತ್ಕೊಂಡ್ರೆ ನಿಮಗೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ, ಸ್ಪಾಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತು ಇದು ಎಕ್ಸ್ಪೆಷಲಿ ಆಯಿಲ್ನೂ ಕೂಡ ಕಂಟ್ರೋಲ್ ಮಾಡುತ್ತೆ. ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಎಲ್ಲೆಲ್ಲಿ ಆಯಿಲಿ ಅನಿಸುತ್ತೆ ಅಲ್ಲಲ್ಲಿ ಇದನ್ನು ಯೂಸ್ ಮಾಡಿ. ಸೊ ಇವಾಗ ನೀಟಾಗಿ ಸ್ಕಿನ್ಗೆಲ್ಲ ಅಬ್ಸರ್ವ್ ಆಗಿದೆ. ಇವಾಗ ಫೌಂಡೇಶನ್ ಯೂಸ್ ಮಾಡೋಣ. ನಾನು ಫೌಂಡೇಶನ್ಗೆ ಇದು ಮೆಬ್ಲಿನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ, ಲ್ಯೂಮಿನ್ ಫೌಂಡೇಶನ್ನು. ಇದು ಅಪ್ ಟು ನಿಮಗೆ 38 hours ಲೈಕ್ ಲಾಂಗ್ ಸ್ಟೇ ಇರುತ್ತೆ. ಹಾಗೆಯೇ ಇದು ಫುಲ್ಲಿ ಕವರ್ ಫೌಂಡೇಶನ್ನು. ಸೊ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ ನಂಬರ್ ಬಂದ್ಬಿಟ್ಟು 220. ಸೊ ನನ್ನ ಸ್ಕಿನ್ ಟೋನರ್ ಯಾರಾದರೂ ಇದ್ದರೆ ಇದನ್ನು ಬೈ ಮಾಡ್ಬೋದು. ಸೊ ನಾನು ಜಸ್ಟ್ ಇಲ್ಲಿ ನೋಡು 1 ಪಂಪ್ ಅಷ್ಟೇ ತೊಗೊಂಡಿದ್ದೀನಿ. ಫೌಂಡೇಶನ್ ಅಷ್ಟೇ ಸ್ವಲ್ಪ
ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿ. ಸೊ ಒಂದೇ ಸಲ ಹಾಕ್ಕೊಂಡ್ರೆ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಒಂದೇ ಸಲ ಹಾಕ್ಕೊಂಡ್ರೆ ಕೇಕಿ ಥರ ಫುಲ್ ಹೆವಿ ಆಗಿರುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಬ್ಲೆಂಡ್ ಮಾಡೋದು ಒಳ್ಳೆಯದು. ಸೊ ಇಷ್ಟು ತೊಗೊಂಡಿದ್ದೀನಿ ಇವಾಗ. ಸೊ ಈಗ ಫೌಂಡೇಶನ್ ಎಲ್ಲ ಕಡೆ ಹಾಕೊಳ್ಳೋಣ. ನಿಮ್ಗೇನಾದರೂ ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್, ಪಿಂಪಲ್ ಮಾರ್ಕ್ಸ್ ಇದೆಲ್ಲ ಹೈಡ್ ತುಂಬ ಆಗಬೇಕು ಅಂದರೆ ಸೊ ನೀವು ಕನ್ಸಿಲರ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಅದನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ನಂಗೆ ಅಷ್ಟು ಡಾರ್ಕ್ ಸರ್ಕಲ್ ಎಲ್ಲ ಇಲ್ಲ. ಎಲ್ಲೆಲ್ಲೋ ಒಂದೊಂದು ಪಿಂಪಲ್ ಮಾರ್ಕ್ಸ್ ಇದೆ ಅದು. ಸೊ ಇದರಲ್ಲೇ ಕವರ್ ಆಗುತ್ತೆ. ಹಾಗಾಗಿ ಸೊ ನಾನು ಇದನ್ನು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸೊ ಸ್ಪಾಂಜ್ನ ನೀರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಅದರಲ್ಲಿ ಎಕ್ಸಸ್ ವಾಟರ್ ಎಲ್ಲನೂ ಚೆನ್ನಾಗಿ ಸ್ಕ್ವೀಸ್ ಮಾಡಿ ತೆಗೆದಿದ್ದೀನಿ. ಸೊ ಇದರಲ್ಲಿ ಇವತ್ತು ಹಾಕೊತಾ ಇದ್ದೀನಿ. ಹಿಂಗೆ ಇದು ಮಾಡೋದಕ್ಕೆ ಹೋಗ್ಬೇಡಿ, ಜಸ್ಟ್ ಹಿಂಗೆ ಡ್ಯಾಪ್ ಮಾಡಿ. ಸೊ ಆವಾಗ ಸ್ಕಿನ್ನಲ್ಲಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಫೌಂಡೇಶನ್ನು. ನೀಟಾಗಿ ನಂಗೆ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ನನಗೆ ಇನ್ನೂ ಸ್ವಲ್ಪ ಫೌಂಡೇಶನ್ ಬೇಕನ್ನಿಸ್ತಾ ಇದೆ. ಎಷ್ಟೇನೋ ಸ್ವಲ್ಪ ತಗೊಳ್ತೀನಿ ಅಷ್ಟೇ. ಉಳಿದಿರೋ ಎಕ್ಸೆಸ್ ಪ್ರಾಡಕ್ಟ್ನ ನಿಮ್ಮ ಕಿವಿಗೂ ಹಾಕ್ಕೊಂಡು ಅದನ್ನು ಕವರ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಕಿಗೂ ಕೂಡ ಅಷ್ಟೇ. ಇಲ್ಲಾಂದರೆ ನೆಕ್ ಒಂದು ಕಲರ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫೇಸ್ ಒಂದು ಕಲರ್ ಇರುತ್ತೆ, ಮ್ಯಾಚ್ ಆಗಲ್ಲ. ಹಾಗಾಗಿ ಪ್ರಾಡಕ್ಟ್ನ ಆಲ್ಮೋಸ್ಟು ನೆಕ್ಕಿಗೂ ಕೂಡ ನೀವೇನು ಫೇಸ್ಗೆ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿ ಫೌಂಡೇಶನ್ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ. ಸೊ ಇದು ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟ್ ಎಕ್ಸಾಕ್ಟಾಗಿ ಬ್ಲೆಂಡ್ ಆಗುತ್ತೆ. ಸೊ ನಿಮಗೆ ಲೈಕ್ ಇನ್ನೂ ನೀಟಾಗಿ ಇದೆಲ್ಲ ಸ್ಪಾಟ್ಸ್ ಎಲ್ಲ ಕವರ್ ಆಗಬೇಕು ಅಂದರೆ ಇನ್ನೊಂದು ಕೋಟ್ ಹಾಕಬೇಕು. ನಂಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ, ಹೆವಿ ಲುಕ್ ಬೇಡ. ಜಸ್ಟ್ ನಾನು ಫೆಸ್ಟಿವಲ್ ಲುಕ್ ತೋರಿಸ್ತಾ ಇದ್ದೆ ಅಂತ ಆದಷ್ಟು ಸಿಂಪಲ್ ಆಗಿರಲಿ ಅಂತ. ಸೊ ನಾನಿವಾಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಬಂದ್ಬಿಟ್ಟು ಇದೆ ಫೇಸಸ್ ಕನ್ನಡ ಅವ್ರದ್ದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನ್ಯಾಚುರಲ್ 02. ಸೊ ನನ್ನ ಸ್ಕಿನ್ ಟೋನಿಗೆ ನಾನು ಎಲ್ಲ ಟೈಮು ಕಾಂಪ್ಯಾಕ್ಟ್ನ ಪ್ರಿಫರ್ ಮಾಡಲ್ಲ, ಯಾಕೆಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಈ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಇದನ್ನು ಹಾಕೊಂಡು ತೋರಿಸ್ತಾ ಇದ್ದೀನಿ. ನನಗೆ ಆಯಿಲಿ ಲುಕ್ ತುಂಬ ಇಷ್ಟ ಆಗುತ್ತೆ. ನೀವೇನಾದರೂ ಮೇಕಪ್ನ ಲಾಂಗ್ ಸ್ಟೇ ಇಟ್ಕೊತೀರಾ ಅಂದರೆ ಕಾಂಪ್ಯಾಕ್ಟ್ ಹಾಕೊಳ್ಳೋದು ಬೆಟರ್. ಯಾಕೆಂದರೆ ಫೌಂಡೇಶನ್ ಎಲ್ಲ ಹಾಗೆ ಹೀಗೆ ಆಗಿಬಿಡುತ್ತೆ. ಇಲ್ಲಾಂದರೆ ಕಾಂಪ್ಯಾಕ್ಟ್ ಹಾಕಿದ್ರೆ ನೀಟಾಗಿ ಸೆಟ್ ಆಗಿರುತ್ತೆ. ಕಾಂಪ್ಯಾಕ್ಟ್ನೂ ಅಷ್ಟೇ ನಾನು ಜಸ್ಟ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಸೊ ಕಾಂಪ್ಯಾಕ್ಟ್ ಕೂಡ ಹಾಕಿ ಆಗಿದೆ. ಸೊ ಇವಾಗ ನಾನು ಬ್ಲಷನ್ಗೆ ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಫಿಕ್ಸಿ ಅವ್ರದ್ದು ಬ್ಲಷನ್ನು, ಹೊಸ ಬ್ಲಷನ್ನು ಅಂತ ತೊಗೊಂಡಿರೋದು. ನಂಗೆ ತುಂಬ ಇಷ್ಟ ಆಯಿತು ಶೇಡು. ತುಂಬ ದಿನದಿಂದ ಅನ್ಕೊತಾ ಇದೆ ಈ ಶೇಡ್ ತೊಗೋಬೇಕು ಅಂತ. ಫೈನಲಿ ಇದು ಆಫರಲ್ಲಿ ಸಿಕ್ತು ನನಗೆ, ಹಾಗಾಗಿ ಇದನ್ನು ಬೈ ಮಾಡಿದೆ. ನೋಡೋಕ್ಕೆ ಹೇಗೆ ಕಾಣಿಸ್ತಾ ಇರಲ್ಲ, ಬ್ಲೆಂಡ್ ಮಾಡಿದ್ಮೇಲೆ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಬ್ಲಷನ್ ಹಾಕ್ಕೊಂಡಿದ್ದೀನಿ. ಇದು ನಾನು ಕ್ಲೀನ್ ಬ್ಲಷನ್ ಆಗಿರೋದ್ರಿಂದ ಸೊ ಮತ್ತೆ ಕಾಂಪ್ಯಾಕ್ಟಲ್ಲಿ ಅದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನಾದರೂ ಪೌಡರ್ ಬ್ಲಷನ್ ಯೂಸ್ ಮಾಡ್ತೀರಾ ಅಂದರೆ ಸೊ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು.
ಸೊ ಇದು ನೀವು ಕಾಂಪ್ಯಾಕ್ಟ್ ಹಾಕಿದ್ರು ಅದು ಹಾಗೆ ಇರುತ್ತೆ, ಅಷ್ಟೊಂದೇನು ನಿಮಗೆ ಕವರ್ ಆಗಲ್ಲ, ನೋಡ್ತಾ ಇರ್ಬೋದು. ಸೊ ನಂಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಕವರ್ ಮಾಡ್ಕೊತಾ ಇದ್ದೀನಿ. ನಾನು ಹಾಗೆ ಕೂಡ ಬಿಟ್ಕೊಬೋದು. ಓಕೆ ಸಾಕು. ಇಲ್ಲಿ ಇದು ಬ್ಲಷ್ ಅನ್ನಲ್ಲ, ಇದು ಸ್ಕಿನ್ ರೆಡ್ ಆಗಿರೋದು. ಸೊ ಇವಾಗ ಫೇಸ್ ಆಯಿತು, ಐ ಮೇಕಪ್ ಮಾಡೋಣ. ಸೊ ಐ ಮೇಕಪ್ಗೆ ನಾನು ಮಾರ್ಸ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ, ಐ ಪ್ಯಾಲೆಟು. ಸೊ ನಾನು ಫಿಂಗರ್ಸಲ್ಲೇ ಯೂಸ್ ಮಾಡ್ತೀನಿ, ನಂಗೆ ಈಸಿಯಾಗಿ ಬರುತ್ತೆ. ಸೊ ನಾನು ಇಲ್ಲಿ ಜಾಸ್ತಿ ಕಲರ್ಸ್ ಯೂಸ್ ಮಾಡಲ್ಲ, ಒಂದೇ ಒಂದು ಗೋಲ್ಡ್ ಕಲರ್ ಮತ್ತು ಈ ಕಲರ್ ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ, ಯಾಕೆಂದರೆ ಇದು ನನ್ನ ಡ್ರೆಸ್ಸಿಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಹಾಗಾಗಿ ಫಸ್ಟ್ ಬಂದ್ಬಿಟ್ಟು ಇದು ಬ್ಲ್ಯಾಕಿಶ್ ಗ್ರೀನ್ ಥರ ಇದೆ, ಐ ಡೋಂಟ್ ನೋ ಎಕ್ಸಾಕ್ಟ್ ಶೇಡ್. ಸೊ ಇದನ್ನು ಫಸ್ಟ್ ಹಾಕೊಬಿಡೋಣ. ನನಗೆ ಇದು ನೋಡಿಕೊಂಡು ಕ್ಯಾಮ್ರಾ ನೋಡಿಕೊಂಡು ಆಗ್ತಾಯಿಲ್ಲ. ವಾವ್, ಸಖತ್ ಪಿಗ್ಮೆಂಟೆಡ್ ಆಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಎಕ್ಸಾಕ್ಟ್ ನನ್ನ ಡ್ರೆಸ್ ಕಲರೇನೆ ಬರುತ್ತೆ. ನೋಡ್ತಾ ಇರ್ಬೋದು, ಇದು ಈ ಶೇಡ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂದರೆ ಇಷ್ಟೇ ಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಲುಕ್ ಕೊಡೋಣ ಅಂದ್ಬಿಟ್ಟು ಜಸ್ಟ್ ಸೆಂಟ್ರಿಗೆ ಇದನ್ನು ಹಿಂಗೆ ಹಾಕ್ಕೊತಾ ಇದ್ದೀನಿ, ಗೋಲ್ಡನ್ ಶೇಡು. ಸೊ ಜಸ್ಟ್ ಹಂಗೆ ಬ್ಲೆಂಡ್ ಮಾಡ್ಕೊಳ್ಳಿ ಅಷ್ಟೇನೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ ಅಂತ. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ಇವಾಗ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಲೈನರ್ಗೂ ಅಷ್ಟೇ ನಾನು ಎನ್ವೈಬ್ ಅವ್ರದ್ದು ಲಿಕ್ವಿಡ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ವಾಟರ್ ಪ್ರೂಫು. ಲೈನರ್ ಹಾಕ್ಕೋಬೇಕಾದ್ರೆ ಕರೆಕ್ಟ್ ನೋಡ್ಕೊಂಡು ಹಾಕೋಬೇಕು. ಓಕೆ, ಚೆನ್ನಾಗಿ ಬಂದಿದೆ. ಸೊ ಏನು ಗೊತ್ತಾ, ನಿಮಗೂ ಈ ಥರನೇ ಆಗುತ್ತಾ ಹೇಳಿ. ನನಗೆ ಈ ಕಣ್ಣಿಗೆ ನೀಟಾಗಿ ಡ್ರಾ ಮಾಡ್ಕೊತೀನಿ, ಬಟ್ ಈ ಕಣ್ಣಿಗೆ ಹಾಕೋಬೇಕಾದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಈ ಕಣ್ಣಿಗೆ ಹೆಂಗೆ ಬಂದಿದೆ ಇದು ಹಂಗೆ ಬರಲ್ಲ. ಸೊ ಅದಕ್ಕೆ ಪ್ಲೀಸ್ ಸರಿ ಬಾ. ಬಂದ್ಬಿಡ್ತು. ಸೊ ಬಂದ್ಬಿಡ್ತಿದ್ದಲ್ಲ, ಸಮ್ ಟೈಮ್ ಬರಲ್ಲ. ಇಲ್ಲಿ ನಾನು ಶಾರ್ಪ್ ಮಾಡ್ಕೊತಾ ಇದ್ದೀನಿ. ಸೊ ಅವಾಗ ಐ ಬಂದ್ಬಿಟ್ಟು ಫಿಶ್ ಐ ಲುಕ್ ಬರುತ್ತಲ್ಲ, ಸೊ ಆ ಥರ ಚೆನ್ನಾಗಿ ಕಾಣಿಸುತ್ತೆ. ಎರಡು ಸೇಮ್ ಬಂದಿದೆ. ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ಗೆ ಸೊ ಕಲಾಸಿಲ್ ಅವ್ರದ್ದು ಸೂಪರ್ ಬ್ಲ್ಯಾಕ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಜ್ ಪ್ರೂಫ್ ಹಾಗೆ ವಾಟರ್ ಪ್ರೂಫ್ ಅಂತ ಹೇಳ್ತಾರೆ, ಬಟ್ ಈ ಸ್ಮಜ್ ಪ್ರೂಫ್ ಏನಿಲ್ಲ, ಮಾಡಿದರೆ ಸೊ ಬಂದ್ಬಿಡುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ. ಬಟ್ ಆದರೆ ಜೆಡ್ ಬ್ಲ್ಯಾಕ್ ಬರುತ್ತೆ. ಸೊ ನಿಮ್ದು ಏನಾದರೂ ಐಸ್ ಚಿಕ್ಕದಿದ್ರೆ, ಸೊ ನೀವು ಮೇಕಪ್ ಮಾಡಿದಾಗ ಇಲ್ಲಿ ಲ್ಯಾಶಸ್ ಲೈನ್ ಇರುತ್ತಲ್ಲ, ಸೊ ಅಲ್ಲೂ ಕೂಡ ಅಪ್ಲೈ ಮಾಡಿ. ಅವಾಗ ಈ ಸ್ವಲ್ಪ ಬಿಗ್ಗಾಗಿ ಕಾಣಿಸೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾರ್ದು ಕಣ್ಣು ತುಂಬ ಸಣ್ಣ ಇದೆ ಅವ್ರು ಮಾತ್ರ. ಸೊ ಮಸ್ಕರ ಹಾಕೊತಾ ಇದ್ದೀನಿ. ಮಸ್ಕರ ನಾನು ಕೊಲಾಸೆಲ್ ಅವ್ರದ್ದೇ ಹಾಕೊತಾ ಇದ್ದೀನಿ. ಇದು ವಾಟರ್ ಪ್ರೂಫ್ ಮಸ್ಕರ. ಇದು ಮಾತ್ರ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವತ್ತು ಹಾಕಿದರೆ ನಾಳೆವರೆಗೂ ಹಾಗೆ ಇರುತ್ತೆ. ಸೊ ಇದನ್ನು ವಾಶ್ ಮಾಡಬೇಕು ಅಂದರೆ ಕೋಕೋನಟ್ ಆಯಿಲ್ ಹಾಕಿ ರಿಮೂವ್ ಮಾಡಬೇಕು. ಸೊ ಆವಾಗಲೇ ಅದು ರಿಮೂವ್ ಆಗೋದಿಲ್ಲ, ಅಂದರೆ ಆಗಲ್ಲ, ಎಲ್ಲ ಸ್ಟಿಕ್ಕಿ ಥರ ಆಗ್ಬಿಡುತ್ತೆ. ಬಟ್ ತುಂಬ ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ, ಕಾಲಿಂಗ್ ತುಂಬ ಚೆನ್ನಾಗಿದೆ ಇದು.
ಸೊ ಇವಾಗ ನೋಡ್ತಾ ಇರ್ಬೋದು ನನ್ನ ಐಸ್ ಹೇಗಿದೆ ಅಂತ. ಇದನ್ನು ಅಪ್ಲೈ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ. ಮತ್ತು ನನ್ನದು ಲೆಂತ್ ಇದೆ ಲ್ಯಾಶಸ್ಸು. ಮಸ್ಕರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಸ್ಕರನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ, 2 ಕೋಟ್ ಹಾಕ್ಕೊತೀನಿ ನಾನು. ಗೊತ್ತಾಗ್ತಾ ಇದೆಯಲ್ಲ ಈ ಐಗು ಎಷ್ಟು ಶಾರ್ಪ್ ಆಗಿ ಎಷ್ಟು ಬಿಗ್ಗಾಗಿ ಕಾಣಿಸ್ತಾ ಇದೆ. ಇದು ನೋಡಿ, ನಾರ್ಮಲಾಗಿ ಕಾಣಿಸ್ತಾ ಇದೆ. ಸೊ ಆಯಿತು. ಸೊ ಇದೇ ಪ್ರಾಡಕ್ಟ್ನ ನಾನು ಜಸ್ಟ್ ನನ್ನ ಐಬ್ರೋಗೂ ಕೂಡ ಯೂಸ್ ಮಾಡ್ತೀನಿ. ಜಸ್ಟ್ ಹೈಲೈಟ್ ಮಾಡ್ಕೊಳ್ಳೋದಕ್ಕಷ್ಟೇ. ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟು ನೀಟಾಗಿ ಶಾರ್ಪಾಗಿ ಬಂದಿದೆ ನನ್ನ ಐಬ್ರೋಸ್ ಅಂತ. ಸೊ ನಾನು ಐಬ್ರೋಗೆ ಯಾವುದೇ ಎಕ್ಸ್ಟ್ರಾ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಸೊ ಇವಾಗ ಫೇಸ್ದು ಮೇಕಪ್ ಮುಗಿದಿದೆ. ಸೊ ಒಂದು ಬ್ಲಷರ್ ಲಾಸ್ಟಿಗೆ ಹಾಕ್ಕೊತೀನಿ. ಸೊ ಇವಾಗ ಮೇಯ್ನ್ ಪಾರ್ಟ್, ಸೊ ತುಂಬ ಅಟ್ರಾಕ್ಟಿವ್ ಆಗಿ ಹುಡುಗಿರು ಕಾಣಿಸ್ಬೇಕು ಅಂದರೆ ಸೊ ಲಿಪ್ಸ್ಟಿಕ್ ಮತ್ತು ಕಾಜಲ್ ತುಂಬ, ಐ ಮೇಕಪ್ ತುಂಬ ಇಂಪಾರ್ಟೆಂಟ್. ನಾನು ಐ ಮೇಕಪ್ ಮುಗಿದಿದೆ. ಸೊ ಇವಾಗ ಲಿಪ್ ಮೇಕಪ್ನ ಮಾಡೋಣ. ಸೊ ನಾನು ಲಿಪ್ಸಿಗೆ ಒಂದಷ್ಟು ಪ್ರಾಡಕ್ಟ್ನ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಯೂಸ್ ಮಾಡ್ತಾ ಇರೋದು ಈ ಕಾಂಬೋನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಮೆಬ್ಲಿನ್ ಅವ್ರದ್ದೇನೆ ಸೂಪರ್ ಸ್ಟೇ ಲಿಪ್ಸ್ಟಿಕ್, ಮ್ಯಾಟ್ ಲಿಪ್ಸ್ಟಿಕ್, ಲಿಪ್ ಇಂಕ್ ಅಂತ. ಲಿಪ್ ಮ್ಯಾಟ್ ಇಂಕ್, ಮೇ ಬಿ ಮ್ಯಾಟ್ ಇಂಕ್ ಇರ್ಬೋದೇನೋ. ಇದು ಸೂಪರ್ ಸ್ಟೇ ಇದು. ಸೊ ಇದ್ರದ್ದು ಶೇಡ್ ನಂಬರ್ ಬಂದ್ಬಿಟ್ಟು 115. ಸೊ ಇದು ರೆಡ್ಡಿಶ್ ಕಲರ್ ಬರುತ್ತೆ. ಸೊ ಇದಕ್ಕೆ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಕಿಸ್ ಬ್ಯೂಟಿ ಅವ್ರದ್ದು. ಸೊ ಇದು ಬಂದು ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ಕಿಸ್ ಪ್ರಿಟಿ ಅವ್ರದ್ದು. ಸೊ ಇದ್ರ ಶೇಡ್ ನಂಬರ್ ಬಂದ್ಬಿಟ್ಟು ಬ್ರೈಟ್ ಮರೂನ್ 07 ಶೇಡ್ ನಂಬರ್. ಸೊ ತುಂಬ ಪಿಗ್ಮೆಂಟೆಡ್ ಆಗಿದೆ. ನನ್ನ ಇವಾಗಿನ ಕರೆಕ್ಟ್ ಫೇವ್ರೆಟ್ ಅದು ಇದು ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಸೊ ಲಿಪ್ ಯಾವ ಶೇಪ್ ಬೇಕು ಅಪ್ಪಲ್ಲಿ ಆ ಥರ ಬರ್ಕೊಳ್ಳಿ, ಡ್ರಾ ಮಾಡ್ಕೊಳ್ಳಿ ಸರಿ. ಸೊ ಲಿಪ್ ಲೈನರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಅಂತ. ಇವಾಗ ಲಿಪ್ಸ್ಟಿಕ್ ಯೂಸ್ ಮಾಡೋಣ. ಈ ಲಿಪ್ಸ್ಟಿಕ್ನ ಸ್ವಲ್ಪನೇ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಜಾಸ್ತಿ ಆಗಿಬಿಟ್ರೆ ತುಂಬ ಡಾರ್ಕ್ ಆಗಿಬಿಡುತ್ತೆ. ಇವಾಗ ಈ ಲಿಪ್ಸ್ಟಿಕ್ ಮತ್ತು ಈ ಲಿಪ್ ಲೈನರ್ನ ಎರಡೂ ಲೈಕ್ ಬ್ಲೆಂಡ್ ಮಾಡ್ಕೊಳ್ಳೋಣ. ಇಷ್ಟೇ ಬ್ಲೆಂಡ್ ಮಾಡ್ಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ಲಿಪ್ಸ್ಟಿಕ್ಕು ಅಷ್ಟೇ ತುಂಬ ಲಾಂಗ್ ಸ್ಟೇ ಬರುತ್ತೆ. ಸೊ ನೀವೆಲ್ಲಾದ್ರೂ ಪಾರ್ಟಿಗೆ ಫಂಕ್ಷನ್ಗೆ ಎಲ್ಲಾದರೂ ಹೋಗ್ತೀರಾ, ಸೊ ಚೆನ್ನಾಗಿ ತಿಂತೀರಾ ಅಂದ್ರೂ ಇದು ಹೋಗಲ್ಲ. ಆಯಿಲ್ ಏನು ಹಾಕಿದ್ರೂ ಹೋಗಲ್ಲ. ಲಾಸ್ಟಿಗೆ ನೀವು ಮೇಕಪ್ ರಿಮೂವರ್ ತೊಗೊಂಡು ರಿಮೂವ್ ಮಾಡಿದ್ರೇ ಇದು ಹೋಗೋದು. ಸೊ ತಿಂದರೆ ಕುಡಿದ್ರೆ ಹೋಗಲ್ಲ. ಸೊ ಬೆಳಗ್ಗೆ ಹಾಕಿದ್ರೆ ಸಂಜೆ ತನಕ ಹಾಗೆ ಇರುತ್ತೆ. ಸೊ ಇವಾಗ ಲಾಸ್ಟ್ ಪಾರ್ಟ್ ಬ್ಲಷನ್ ಹಾಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ನನ್ನ ಬ್ಲಷನ್ ಗತಿ ಏನಾಗಿದೆ ಅಂತ ಒಡೆದೋಗ್ಬಿಟ್ಟಿದೆ. ಕೈ ತಪ್ಪಿ ಜಾರಿ ಬಿದ್ದು ಒಡೆದೋಯ್ತು. ಹಾಗಾಗಿ ಒಡೆದೋದ್ರೂ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ಲಷನ್ ತುಂಬ ಚೆನ್ನಾಗಿದೆ, ತುಂಬ ಪಿಗ್ಮೆಂಟೆಡ್ ಆಗಿದೆ. ಸೊ ಹಾಗಾಗಿ ಈ ಬ್ಲಷನ್ ನಂಗೆ ಸಖತ್ ಇಷ್ಟ. ನೀವು ಮೇಕಪ್ ಆರ್ಟಿಸ್ಟ್ಗಳ ಹತ್ರ ಎಲ್ಲರ ಹತ್ರನೂ ಆಲ್ಮೋಸ್ಟ್ ಈ ಬ್ಲಷನ್ ಇದ್ದೇ ಇರುತ್ತೆ, ಏಕೆಂದರೆ ಇದು ಅಷ್ಟು ಚೆನ್ನಾಗಿದೆ. ಸೊ ಜಸ್ಟ್ ಈ ಥರ ಒಂದು ಜಸ್ಟ್ ಎಲ್ಲೆಲ್ಲಿ ಹೈಲೈಟಿಂಗ್ ಪಾಯಿಂಟ್ ಬೇಕಾ ಅಲ್ಲಿ ಜಸ್ಟ್ ಹೈಲೈಟ್ ಮಾಡ್ಕೊಳ್ಳೋಣ. ನೋಸ್ ಹತ್ರ ಸೊ ಇಷ್ಟೇ.
ಸೊ ಇವಾಗ ಕಂಪ್ಲೀಟಾಗಿ ನನ್ನ ಫೇಸ್ ಮೇಕಪ್ ಮುಗಿದಿದೆ. ಸೊ ನಾನಿವಾಗ ಮೇಕಪ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಟ್ ಮಾಡ್ಕೊಳ್ಳೋಕ್ಕೆ ಇದು ಬ್ಲೂ ಹೆವೆನ್ ಅವ್ರದ್ದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಲೈನರ್ನ ಲೈಕ್ ನಾರ್ಮಲ್ ಲೈನರ್ ಯೂಸ್ ಮಾಡಿದ್ದೀರಾ ಅಂದರೆ ಐ ಕವರ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ಇಲ್ಲ ನಾರ್ಮಲಾಗಿ ನೀವು ಲೈಕ್ ವಾಟರ್ ಪ್ರೂಫ್ನ ಯೂಸ್ ಮಾಡಿದ್ದೀರಾ ಅಂದರೆ ನೋ ಪ್ರಾಬ್ಲಮ್, ಏನೂ ಆಗಲ್ಲ. ಸೊ ಕೆಲವೊಬ್ಬೊಬ್ರು ಏನು ಮಸ್ಕರ ನಾರ್ಮಲಾಗಿ ಯೂಸ್ ಮಾಡಿರ್ತೀರ ಅಂದರೆ ಅದನ್ನು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಸಲ ಅದು ಇದಾಗೋದಿರುತ್ತೆ, ಅಂದರೆ ಲೈಕ್ ವಾಟರ್ ಥರ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಅವಾಗ ಐನ ಫುಲ್ ಕವರ್ ಮಾಡ್ಕೊಬಿಡಿ. ಸೊ ನಾನಿಲ್ಲಿ ವಾಟರ್ ಪ್ರೂಫ್ ಯೂಸ್ ಮಾಡಿರೋದ್ರಿಂದ ಐನ ಕವರ್ ಮಾಡ್ಕೊಂಡಿಲ್ಲ. ಸೊ ಇದು ನನ್ನ ಮೇಕಪ್ ಲುಕ್, ಫೇಸ್ ಮೇಕಪ್ ಹೇಗೆ ಬಂದಿದೆ ಅಂತ ತಿಳಿಸಿ. ಹಾಗೆಯೇ ಫೈನಲ್ ಆಗಿ ನಮ್ಮ ಹುಡುಗಿರ ಮೇಕಪ್ ಕಂಪ್ಲೀಟ್ ಆಗೋದು ಯಾವಾಗ, ಒಂದು ಬಿಂದಿನ ಇಟ್ಕೊಂಡಾಗ. ಹಾಗೆಯೇ ಇದು ಸೂಟಾಗ ಬ್ಯಾಗನ್ನು ಹಾಕೊಂಡು ಮತ್ತೆ ಸಿಗ್ತೀನಿ. ಸೊ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಸೊ ಸಿಂಪಲ್ಲಾಗಿ ಒಂದು ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಇಯರಿಂಗ್ಸ್. ಹಬ್ಬ ಅಂದಮೇಲೆ ಹುಡುಗಿರಿಗೆ ಬ್ಯಾಂಗಲ್ ಇರಲೇಬೇಕಲ್ವ, ಹಾಗಾಗಿ ಬ್ಯಾಂಗಲ್ ಕೂಡ ಹಾಕ್ಕೊಂಡಿದ್ದೀನಿ, ಮ್ಯಾಚಿಂಗ್ ಬ್ಯಾಂಗಲ್. ಸೊ ಇದು ನನ್ನ ಕಂಪ್ಲೀಟ್ ಮೇಕಪ್ ಲುಕ್. ಹೇಗಿದೆ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಹೇರ್ ಸ್ಟೈಲ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನಾನು ಜಸ್ಟ್ ಟ್ವಿಸ್ಟ್ ಮಾಡಿ ಇಲ್ಲಿ ಒಂದು ಹೇರ್ ಪಿನ್ ಹಾಕ್ಕೊಂಡಿದ್ದೀನಿ, ಈ ಕಡೆಗೂ ಅಷ್ಟೇ. ಸೊ ಹೇರ್ ಕೆಳಗಡೆ ಬರ್ತಾನೆ ಇದೆ. ಸೊ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ನನ್ನ ಕಂಪ್ಲೀಟ್ ಮೇಕಪ್ ಲುಕ್. ನಿಮಗೆ ಮೇಕಪ್ ಲುಕ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಎಲ್ರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. ಸೊ ನಿಮ್ಮ ಫ್ಯಾಮಿಲಿಗೆಲ್ಲ ಖುಷಿ ತಂದ್ಕೊಳ್ಳಿ ಈ ಹಬ್ಬ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.